ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ 1.5 ಮಂತೆ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಈ ವಿಡಿಯೋ ಬರ್ತಾ ಇದೆ. ವ್ಲಾಗ್ ಮಾಡದೇ ಇರೋದಕ್ಕೆ ಕಾರಣ ಅಂತ ಏನೂ ಇಲ್ಲ, ಸ್ವಲ್ಪ ಬ್ಯುಸಿ ಅಷ್ಟೇ. ಅದು ಇದು ಹೋಗೋದು ಬರೋದು, ನೆಂಟರುಗಳು ಇದೇನೇ ಆಯಿತು, ಬರೀ ಮದುವೆ ಇದು. ಹಾಗಾಗಿ ವ್ಲಾಗ್ಗಳು ಯಾವುದು ನಾನು ಜಾಸ್ತಿ ಮಾಡಲಿಲ್ಲ. ನಾನು ಕೂಡ ಸ್ವಲ್ಪ ಪರ್ಸ್ನಲ್ಲು ಬ್ಯುಸಿ ಇದ್ದೆ. ಹಾಗಾಗಿ ವ್ಲಾಗ್ಗಳನ್ನೂ ಕೂಡ ಅಪ್ಲೋಡ್ ಮಾಡಲಿಲ್ಲ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇದು ಬಂದು ಜಯನಗರ 4th ಬ್ಲಾಕ್ದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಮದುವೆ ಹುಡುಗಿಗೆ ಮದುವೆ ಆದಮೇಲೆ ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ಬೇಕಲ್ವ, ಬಟ್ಟೆಗಳಾಗಿರಲಿ, ಬ್ಯಾಗ್ಸು, ಸ್ಲಿಪ್ಪರು, ಇದನ್ನೆಲ್ಲ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾವಿವತ್ತು ಜಯನಗರ 4th ಬ್ಲಾಕ್ಗೆ ಅಂತ ಬಂದಿದ್ದೀವಿ. ಆಲ್ರೆಡಿ ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ತುಂಬ ಅಂದರೆ ತುಂಬಾ ಎಲ್ಲ ಥರ ಕಲೆಕ್ಷನ್ನು ಸಿಗುತ್ತೆ ನಿಮಗೆ. ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರೋ ಕಲೆಕ್ಷನ್ಗಳೆಲ್ಲ ಇರುತ್ತೆ, ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಇರುತ್ತೆ. ನಾನು ಇದು ಬಂದು 3ನೇ ಸಲ ಜಯನಗರ 4th ಬ್ಲಾಕ್ಗೆ ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸ್ ಜೊತೆ 2 ಸಲ ಹೋಗಿದ್ದೆ. ಅದಾದಮೇಲೆ ಇದೇ ಫಸ್ಟ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಸ್ಲಿಪ್ಪರ್ ಅಂಗಡಿಗಳೆಲ್ಲ ಸಿಗುತ್ತೆ ನಿಮಗೆ. ಕಾಂಪ್ಲೆಕ್ಸಲ್ಲಿ ಇರೋದಲ್ವ ಇದು, ಸ್ಲಿಪ್ಪರ್ ಅಂಗಡಿಗಳು ಸಿಕ್ತು. ಇದು ನೋಡಿದ ತಕ್ಷಣ ಅಮ್ಮಗೆ ಫುಲ್ಲು ಇಷ್ಟ ಆಗೋಯಿತು ಸ್ಲಿಪ್ಪರು. ನೋಡಿದ ತಕ್ಷಣ ನನಗೆ ಇದಿರಲಿ ಅಂತ ಅಂದ್ಬಿಟ್ಟು ಅವಳು ಫಿಕ್ಸ್ ಆದಳು. ಜೊತೆಗೆ ಇದನ್ನು ಕೂಡ ನಾವು ತೊಗೊಂಡು, ಪ್ರೈಸ್ ಎಲ್ಲ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಜೊತೆಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಇಲ್ಲಿ ನಮಗೆ ಬೇಕಾಗಿದ್ದು ಸ್ವಲ್ಪ ಟಾಪು, ಪ್ಯಾಂಟ್ಗಳು, ಮದುವೆ ಆದಮೇಲೆ ಯೂಸ್ ಮಾಡೋ ಅಂಥದ್ದು, ಡ್ರೆಸ್ಗಳು, ಈ ಥರ ಕೆಲವೊಂದಿಷ್ಟು ಐಟಮ್ಸ್ಗಳು, ಜೊತೆಗೆ ಹ್ಯಾಂಡ್ ಬ್ಯಾಗು, ಈ ಥರ ಕೆಲವೊಂದಿಷ್ಟು ಐಟಮ್ಗಳು ಬೇಕಿತ್ತು. ಆವತ್ತು ಚಿಕ್ಕಪೇಟೆಲ್ಲೇ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು, ಚಿಕ್ಕಪೇಟೆಯಲ್ಲಿ ಆವತ್ತು ಬರೀ ಸ್ಯಾರಿ ಶಾಪಿಂಗಿಗೆ ಟೈಮ್ ಆಗೋಯಿತು. ನಮಗೆ ಟೈಮೇ ಸಾಕಾಗಲಿಲ್ಲ, ಬೇರೆ ಏನೂ ತೊಗೊಳಕ್ಕಾಗಿರಲಿಲ್ಲ ಅವತ್ತು. ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಇಲ್ಲೇ ಇದ್ರಲ್ವಾ, ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಫ್ರೀ ಮಾಡಿಕೊಂಡು ಬಂದು ಇಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಜಯನಗರದಲ್ಲಿ. ಚಿಕ್ಕಪೇಟೆಲಿ ಹಂಗಲ್ಲ, ತುಂಬ ಕ್ರೌಡ್ ಇರುತ್ತೆ, ಶಾಪಿಂಗ್ ಮಾಡೋಕ್ಕಾಗಲ್ಲ. ಸ್ವಲ್ಪ ತುಂಬ ಫ್ರೀ ಮಾಡ್ಕೊಂಡು ಹೋದರೆ ಮಾತ್ರ ಶಾಪಿಂಗ್ ಮಾಡ್ಬೋದು. ಆ ಥರ ಇರೋದ್ರಿಂದ ಜಯನಗರ 4th ಬ್ಲಾಕು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಇವಾಗ ನೋಡಿ ತೊಗೊತಾ ಇದ್ದೀವಿ. ಡೈಲಿ ಯೂಸ್ಗೆ 3 ಪೀಸ್ ಸೆಟ್ಗಳೆಲ್ಲ ಬರುತ್ತೆ, ಅದೆಲ್ಲ ತುಂಬ ಕಮ್ಮಿ ಪ್ರೈಸ್ಗೆ ಇತ್ತು. 650, 750, 850 ಇಷ್ಟೇ. 1000 ಒಳಗಡೆ ಒಳ್ಳೆ ನಿಮಗೆ ಟಾಪು, ಪ್ಯಾಂಟು, ದುಪ್ಪಟ್ಟ ಎಲ್ಲನೂ ಬರ್ತಿತ್ತು. 1000 ಒಳಗಡೆ ಬರ್ತಿತ್ತು. ನಾವು ಇಲ್ಲಿ ಮನಸ್ಸಿಗೆ ಒಂದು 3 ಜೊತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೋ. ನಾನು ಕೂಡ ಒಂದು ಜೊತೆ ತೊಗೊಂಡೆ. ಎಲ್ಲಾದರೂ ಹೋದಾಗ ಬೇರೆಯವ್ರಿಗೆ ಶಾಪಿಂಗ್ಗೆ ಅಂತ ಹೋದಾಗ ನಾವು ಏನಾದರೂ ತೊಗೊಬಿಡ್ತೀವಿ. ನಾನು ಹಂಗೇನೆ ಇದೇ ಥರ ಮಾಡ್ತೀನಿ. ಇನ್ನು ಮದುವೆನೂ ಕೂಡ ಜಾಸ್ತಿ ದಿವಸ ಇಲ್ಲ, ತುಂಬ ಹತ್ತಿರದಲ್ಲೇ ಇದೆ. ಇನ್ನೇನು ಆಲ್ಮೋಸ್ಟ್ ಒಂದು 10-12 ಡೇಸಲ್ಲೇ ಮದುವೆ ಇದೆ ಅಂತಲೇ ಹೇಳ್ಬೋದು. ಇನ್ಮೇಲೆಲ್ಲ ನಿಮಗೆ ಮದುವೆ ವ್ಲಾಗ್ಗಳು ಕೂಡ ಬರ್ತಾ ಇರುತ್ತೆ. ನಾನು ಕೂಡ ಸ್ವಲ್ಪ ಬ್ಯುಸಿ. ಇನ್ನೂ ಕೆಲವೊಂದಿಷ್ಟು ಶಾಪಿಂಗ್ಗಳು ಕೂಡ ಉಳ್ದೈದು ನಂದು. ಬಟ್ಟೆ ಸ್ಟಿಚಿಂಗ್ಗಳಿಂದ ಎಲ್ಲ ತರಬೇಕು. ಅದು ಎಲ್ಲ ಆದಮೇಲೆ ಅದ್ರದ್ದು ನಾನು ಡೀಟೇಲಾಗಿ ವ್ಲಾಗ್ಗಳನ್ನ ಶೇರ್ ಮಾಡ್ತೀನಿ. ಜೊತೆಗೆ ಮದುವೆ ಹುಡುಗಿ ಬಟ್ಟೆದು ವ್ಲಾಗ್ಗೆ ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ತುಂಬ ಜನ ತುಂಬ ಚೆನ್ನಾಗಿ ಕಮೆಂಟ್ನ ಕಳಿಸಿದ್ದೀರಾ. ತುಂಬ ಜನ ನೋಡಿದ್ದೀರಾ, ಆ ವಿಡಿಯೋನ ಎನ್ಕರೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ ವಿಡಿಯೋ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ. ಒಂದಾದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದೊಂದು ರೀಸನ್ನು. ಜೊತೆಗೆ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ಟೆ ವ್ಲಾಗ್ನ ಹಾಕೋಕ್ಕಾಗಲಿಲ್ಲ. ಇನ್ನೊಂದೇನಪ್ಪ ಅಂದರೆ, ನೀವು ಎಂಗೇಜ್ಮೆಂಟ್ ವ್ಲಾಗ್ ಕೂಡ ಕೇಳಿದ್ದೀರಾ. ಅದು ವಿಡಿಯೋ ನನ್ನ ಹತ್ರ ಇದೆ. ನಾನು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಕ್ಯಾಮ್ರಾಮನ್ ಹತ್ರ ಕೇಳಿದ್ದೀನಿ ವಿಡಿಯೋನ. ಅವ್ರು ಕಳಿಸಿದ್ಮೇಲೆ ಅದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಡೋಕ್ಕೆ ಕ್ಲಾರಿಟಿ ಚೆನ್ನಾಗಿ ಅನಿಸುತ್ತೆ ಅನ್ನೋ ಒಂದು ರೀಸನಿಂದ ನಾನು ನನ್ನ ಹತ್ರ ಇರೋ ವಿಡಿಯೋನ ಹಾಕಿಲ್ಲ. ನನ್ನ ಹತ್ರ ಇರೋ ವಿಡಿಯೋ ಜೊತೆಗೆ ಕ್ಯಾಮ್ರಾಮನ್ ಕಳಿಸೋ ವಿಡಿಯೋ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಇನ್ಮೇಲೆ ನಿಮಗೂ ಕೂಡ ನೋಡೋಕ್ಕೆ ತುಂಬ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ಗಳು ಕೂಡ ಬರುತ್ತೆ. ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಏನಾದರೂ ಬೇಜಾರಾಗಿದ್ದರೆ ಸಾರಿ, ಅವತ್ತಿಂದ ವ್ಲಾಗ್ ಹಾಕೋಕ್ಕಾಗಿಲ್ಲ. ಕೆಲವರೆಲ್ಲ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳಿದ್ದೀರಾ ವ್ಲಾಗ್ ಹಾಕಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇವಾಗ ಊಟನೂ ಮುಗಿಸ್ಕೊಂಡು ನಾವು ಟೈಮ್ ಆಗಿತ್ತು ಅಂತೇಳಿ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೋ. ಕ್ಯಾಬ್ಗೆ ವೆಯ್ಟಿಂಗ್. ಇಲ್ಲಿ ನೋಡಿ ರೋಡ್ ಸೈಡು ಕೂಡ ತುಂಬ ಡ್ರೆಸ್ಗಳೆಲ್ಲನೂ ಇತ್ತು. ನಾವು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ನಿಂತಿದ್ದೋ. ನೀವು ಸ್ವಲ್ಪ ಬಾರ್ಗಿನ್ ಎಲ್ಲನೂ ಮಾಡಿ ತೊಗೊಬೇಕು, ಇಲ್ಲಾಂದರೆ ರೈಟು ಸಿಕ್ಕಾಪಟ್ಟೆ ಹೇಳ್ತಾರೆ. ಹಾಗೆ ರೋಡ್ ಸೈಡ್ ಹೋಗ್ತಾ ಈ ಥರ ಡಾಲ್ ಇತ್ತು. ಇವಾಗ ಬನ್ನಿ ಬೇಗ ಮನೆಗೆ ಹೋಗಿ ಸಿಗೋಣ. ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗಷ್ಟೇ ಬಂದು ಜಯನಗರ 4th ಬ್ಲಾಕಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. 1.25 ಅವರ್ ಅಷ್ಟು ಬಂದಿದ್ದೀವಿ. 1.25 ಅವರ್ ಆಯಿತು ಅನ್ಸ್ತಲ್ಲಿಂದ ಬರೋ ಅಷ್ಟೊತ್ತಿಗೆ ಕ್ಯಾಬಲ್ಲೇ 3 ಜನ ನಿದ್ದೆ ಮಾಡ್ಬಿಟ್ಟಿದ್ದೀವಿ. ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ವಿಡಿಯೋ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಹಂಗೂ ಇದನ್ನೆಲ್ಲ ಎತ್ತಿಟ್ಬಿಡ್ತೀವಲ್ವ, ಈಗ ನಾಳೆ ಎಲ್ಲ ಊರಿಗೆ ಹೋಗ್ತಾರೆ. ಹಂಗೆ ಒಂದು ಏನೇನು ತಂದು ಶಾಪಿಂಗ್ದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಕೂತ್ಕೊಂಡು ಇವಾಗಷ್ಟೇ ಮನೆಗೆ ಬಂದು. ರಿಷಿ ಸುಮ್ಮನೆ ಇರು, ರಿಷಿ ಎತ್ತಿಡು. ಈ ಬ್ಯಾಗ್ ತಂದು ಬ್ಯಾಗ್ ತೋರಿಸು ರಿಷಿ. ಇದೊಂದು ಬ್ಯಾಗ್ ತೊಗೊಂಡು ಅವಳಿಗೆ ಬಟ್ಟೆ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸೂಟ್ ಕೇಸ್ ಥರದ್ದು ಸಫಾರಿ ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ.
ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. 2200 ಕೊಟ್ಟೋಲ್ಲ ನಾವು. 2200 ಕೊಟ್ಟು 5 years ವ್ಯಾರಂಟಿ ಕೂಡ ಇದೆ. 5 years ವ್ಯಾರಂಟಿ ಕೂಡ ಇದೆ. ಚೆನ್ನಾಗಿದೆ ಬ್ಯಾಗ್. ಇಲ್ಲ ನಿಮ್ಗೆ ಇನ್ನೂ ಬೇಡ ತೆಗಿಬೇಡ. ಇನ್ನು ಚೆನ್ನಾಗಿರುವಂಥ ಕಲರ್ಸು ಮತ್ತು ಇನ್ನು ಪ್ಯಾಟರ್ನ್ಗಳು ಅದನ್ನೆಲ್ಲ ಡಿಫ್ರೆಂಟ್ ಪ್ರೈಸಲ್ಲಿ ಇತ್ತು. ಲಾಕೆಲ್ಲನೂ ಇದೆ. ಮದುವೆ ಆದಮೇಲೆ ಮದುವೆ ಚೌಟ್ರಿಗೆಲ್ಲ ತಗೊಂಡು ಹೋಗ್ಬೇಕಲ್ವ ಅಂದ್ಬಿಟ್ಟು ತೊಗೊಂಡು ಇಷ್ಟು ಸೈಡಿಗೆ ತಗೊಂಡು ಹೋಗಿ. ನೆಕ್ಸ್ಟು ಒಂದು ಏನು ತೊಗೊಂಡು ಅಂದರೆ ಅಪ್ಪು ಸೌಂಡ್ ಮಾಡಬೇಡ, ನಾನು ವಿಡಿಯೋ ಮಾಡ್ತಿದ್ದೀನಿ, ಕೂಚು ಒಂದು ಕಡೆ. ನೆಕ್ಸ್ಟ್ ಒಂದು ಬಂದು ಇದೊಂದು ಬ್ಯಾಗ್ ತೊಗೊಂಡು ಇದು ನಮ್ಮ ಅಮ್ಮಗೆ ಅವಳು ತೊಗೊಂಡು ಬೇಕು ಅಂತ ನಮ್ಗೆ ಇಷ್ಟ ಆಯಿತು, ತೊಗೊತೀನಿ ಅಂತ ಅಂದ್ಬಿಟ್ಟು ತೊಗೊಂಡು ಇದನ್ನು ಕೂಡ ಚೆನ್ನಾಗಿ. ರಿಷಿ ವಿಡಿಯೋದಲ್ಲಿ ಮಾತಾಡಿದ ಹಂಗೆ ಸೌಂಡ್ ಬರುತ್ತೆ, ಏನು ಕ್ಲಾರಿಟಿ ಬರಲ್ಲ. ಸುಮ್ಮನೆ ಇರು ರಿಶು, ಮಾಡಬೇಡ, ಎಳೆದಾಡ್ಬೇಡ ಅಂತ. ಕೂಚು ರಿಷಿ, ಕುತ್ಕೊಳ್ಳಲ್ವಾ? ಕುತ್ಕೊಳ್ಳಲ್ವಾ? ಒದೆ ಬೀಳುತ್ತೆ ನೋಡಿ. ಈಗ ಫಸ್ಟ್ನೇದು ಬಂದು ಇದು ಬ್ಯಾಗು ತೊಗೊಂಡು ಇದಕ್ಕೆ 400 rupees ಏನೋ ಕೊಟ್ಟು ಚೆನ್ನಾಗಿಟ್ಟಿದ್ದೇನು. ಲೈಟ್ ಒಂಥರ ಪರ್ಪಲ್ ಕಲರ್ ಥರ, ಪಿಂಕ್ ವಿತ್ ಪರ್ಪಲ್ ಕಲರ್ ಥರ, ಲೈಟ್ ಪರ್ಪಲು ಪಿಂಕ್ ಎರಡು ಮಿಕ್ಸ್ ಥರ. ಇದೊಂದು ಫಸ್ಟ್. ನೆಕ್ಸ್ಟ್ ಒಂದು ಬಂದು ಈ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು ಇದು ಬಂದು ನಮ್ಮ ಮದುವೆ ಹುಡುಗಿಗೆ ಬ್ಯಾಗ್ ಬೇಕು ಈ ಥರದ್ದು ಅಂತಂದು. ಅಂದರೆ ಫೋನು, ಪರ್ಸು ಆ ಥರದನ್ನೆಲ್ಲ ಕ್ಯಾಶ್ ಎಲ್ಲ ಇಟ್ಕೊಳ್ಳೋಕ್ಕೆ, ಕಾರ್ಡ್ಸು, ಕ್ಯಾಶು ಅದನ್ನೆಲ್ಲ ಇಟ್ಕೊಳ್ಳೋಕ್ಕಾಗುತ್ತೆ. ಸಣ್ಣ ಪುಟ್ಟ ಥಿಂಗ್ಸು ಕೈಲಿ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ತೊಗೊಂಡು. ಇದು ಕೂಡ ಬ್ಯಾಗು ತುಂಬಾ ಚೆನ್ನಾಗಿದೆ. ಲೈಟ್ ಗ್ರೀನ್ ಕಲರಲ್ಲಿ, ಗ್ರೀನ್ ವಿತ್ ವೈಟ್ ಕಲರು ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು 900 rupees ಏನೋ, ಕಡಿಮೆ 300 ಆ ಥರದ್ದೆಲ್ಲ ಇತ್ತು. ಇದು ಸ್ವಲ್ಪ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತಲ್ವ ಅಂತ ಈ ಥರ ನಾವು ತೊಗೊಂಡು. ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಬಂದು ಈ ಸ್ಲಿಪ್ಪರು ಫಸ್ಟೇ ತೊಗೊಂಡು. ಪ್ರೈಸ್ ಬಂದು ಎಷ್ಟು ಹೇಳಿದ್ರು? 550 ಕೊಟ್ಟಲ್ಲ, 550 ಏನೋ ನಾವು ಪೇ ಮಾಡಿದ್ದು. ಚೆನ್ನಾಗಿತ್ತು. ಅವ್ರು 650 ಹೇಳಿದ್ರು. ವರ್ತ್ ಐತೆ. ಶೋರೂಮಲ್ಲಿ ಆ ಥರದ್ರಲ್ಲೆಲ್ಲ ನಾವು ತೊಗೊಂಡ್ರೆ ಇದು ಇನ್ನೂ ಜಾಸ್ತಿನೇ ಆಗುತ್ತೆ. ಹೀಲ್ಡ್ ಜಾಸ್ತಿನೇ ಐತೆ, ಅಂದರೆ ಸ್ಮೂತ್ ಐತೆ. ಸ್ಲಿಪ್ಪರ್ ಚೆನ್ನಾಗಿತ್ತು. ಫ್ಯಾನ್ಸಿ ವೇರ್ ಈ ರಿಸೆಪ್ಷನ್ಗೆ ಮತ್ತು ದೊಡ್ಡ ದೊಡ್ಡ ಗೌನು ಆ ಥರದಕ್ಕೆಲ್ಲ ವೇರ್ ಮಾಡೋಕ್ಕೆ ಚೆನ್ನಾಗೈತೆ. ಇದು ಅಮ್ಮಗೆ ಅಂತ ಅಂದ್ಬಿಟ್ಟು ತೊಗೊಂಡು. ನೆಕ್ಸ್ಟ್ ಇದು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಟಾಪ್ಗಳು. ಇದು ಬಂದು ಡೈಲಿ ವೇರ್ ಟಾಪ್ಗಳು. ಈ ಥರ 4 ಟಾಪ್ಗಳನ್ನ ತೊಗೊಂಡು ಮನಸ್ಸನ್ಗೆ ಅಂತ ಅಂದ್ಬಿಟ್ಟು. ಏನಪ್ಪ ಏನು ಹೋಗು. ನೆಕ್ಸ್ಟ್ ಬಂದು ಈ 4 ಟಾಪ್ಗಳನ್ನ ತೊಗೊಂಡು ಇದು ಡೈಲಿ ವೇರ್ಗೆ. ಇದನ್ನೇನು ಓಪನ್ ಮಾಡಿ ಅಂತ ತೋರಿಸಲ್ಲ, ಕ್ಯಾಶುವಲ್ ವೇರ್ದು ಕಾಟನ್ ಟಾಪ್ಗಳು ಚೆನ್ನಾಗಿದೆ. ಇದು 350 rupees ಏನೋ, ಚೆನ್ನಾಗಿದೆ. ಇದು 4 ಟಾಪ್ಗಳು ಡೈಲಿ ವೇರ್ಗೆ ಅಲ್ಲೆಲ್ಲ ತೊಗೋಬೋದು ಆರಾಮಾಗಿ. 350 rupeesಗೆ ತೊಗೋಬೋದು. ಕಾಟನ್ ಟಾಪ್ಗಳು ಚೆನ್ನಾಗಿದೆ. ನೆಕ್ಸ್ಟು ಬಂದು ರಿಷಿ ಇದು ನಿಮ್ಗೆ ಬನ್ನಿ ತೊಗೊಂಡು ಬಂದಿದ್ದು ಎತ್ತಿಟ್ಕೋತೋ. ಇದು ಕೈ ಗಲೀಜಾಗೈತೆ, ಅದೇನು ತೋರಿಸಲ್ಲ. ಶಾರ್ಟ್ಸ್ ನೀಟಾಗಿ ಹೇಳ್ಕೊ ರಿಷಿ. ದೊಡ್ಡದೇನಿಲ್ಲ, ಕಟ್ಟೈತೆ. ಎತ್ತಿಡ್ ಹೋಗು ಅಂತ ಕೊಟ್ಟಿದ್ದು ನಾನು. ಸೈಜ್ ನೋಡಿ ತಂದಿದ್ದೀನಿ. ಹೋಗು ಎತ್ತಿಡ್. 4 ನೆಕ್ಸ್ಟ್ ಬಂದ್ಬಿಟ್ಟು ಬನೀನ್ಗಳು ತಂದಿದ್ದೆ. ನಮಗೆ ಟೀ ಶರ್ಟು, ಸ್ಕೂಲ್ ಶರ್ಟ್ ಹಾಕೋಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ತಂದಿದ್ದಿಂದ ಇದು ಒಂದು ಮನಸ್ಸೊಂದು ಇವಳದು ಇದೇ ಥರದ್ದೇ ಎಲ್ಲೋದಲ್ಲಿ ತಂದಿದ್ದೀವಿ. ಇದು ಇವಾಗ ಟ್ರೆಂಡು ಟಾಪು. ತುಂಬ ಜನ ತೊಗೊಂಡವರು. ಅದಕ್ಕೆ ದುಪ್ಪಟ್ಟ ಕೂಡ ಬಂದೈತಿ. ಈ ಥರ ಫುಲ್ಲು ವರ್ಕು, ಈ ಥರ ಸ್ಲೀವ್ಲೆಸ್ಸು ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡು ಕೂಡ ಈ ಥರ ವರ್ಕು ವಿತ್ ಜಿಪ್ ಎಲ್ಲನೂ ಐತೆ. ಗೌನ್ ಇದು ಲಾಂಗು. ಇದರಲ್ಲೇ ನೀನು ತೊಗೊಂಡು ಕ್ರಾಪ್ ಟಾಪ್ ಥರ ಅಲ್ಲ, ಪ್ಯಾಂಟ್ ಬಂದೈತರ ನನಗೆ. ಪ್ಯಾಂಟು ಇವಳದು ಏನಿಲ್ಲ, ಸಿಂಗಲ್ ಈ ಥರ ಏನಕ್ಕಾದರೂ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು. ಇದೊಂದು ಚೆನ್ನಾಗಿ ಪಿಂಕ್ ವಿತ್ ಡಾರ್ಕ್ ಬ್ಲೂ ತೊಗೊಳ್ತೀರ. ನೆಕ್ಸ್ಟ್ ಒಂದು ಬಂದು ಇದು ಬಂದು ಕಾಟನ್ ಟಾಪು ಮತ್ತು ಪ್ಯಾಂಟು ಬೇಲು ಸೆಟ್ಟು. ಇದು ಪರವಾಗಿಲ್ಲ, ಇದು ಅಫೋರ್ಡಬಲ್ ಪ್ರೈಸೇನೆ. 600 650 ಪೇ ಮಾಡೋದು ಅನಿಸುತ್ತೆ ನಾವು ಸೆಟ್ಟಿಗೆ. ಚೆನ್ನಾಗಿದೆ. ಡೈಲಿ ಕ್ಯಾಶುವಲ್ ವೇರ್ಗೆ, ಮನೆ ಹತ್ರ ಎಲ್ಲ ಹಾಕೊಳ್ಳೋಕ್ಕೆ, ಸಣ್ಣ ಪುಟ್ಟ ಹೊರಗಡೆ ಹೋದಾಗ ಹಾಕೊಳ್ಳೋಕೆ ಚೆನ್ನಾಗಿದೆ. ಟಾಪು ಪ್ಯಾಂಟು ಬೇಲ್ ಸೆಟ್ ಇದೆ. ಈ ಥರ ಇದೆ. ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಮೆಟೀರಿಯಲ್. ನೆಕ್ಸ್ಟ್ ಬಂದು ಇದೊಂದು ಫುಲ್ಲು ಗೌನ್ ಥರ ಲಾಂಗ್ ಟಾಪ್ ತೊಗೊಂಡು ನೋಡಿ, ಅಂಬ್ರೆಲಾ ಥರ ವೈಟ್ ಕಲರ್ದು ಚೆನ್ನಾಗಿದೆ. ಇದು ಕೂಡ ಯೆಲ್ಲೋ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ. ಇದು 750 ಏನೋ, ಈ ಥರ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ.
ಇದರಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ಮಾನಸಿಂದೆ ಅಲ್ವಾ? ಮಾನಸಿಂದೆ ಜಾಸ್ತಿ ಟಾಪ್ ಕಡೆ. ನೆಕ್ಸ್ಟ್ ನಾನು ಹೋಗಿ ಹಂಗೆ ಬರಬೇಕಲ್ಲ ವಾಪಸ್ಸು ಅಂತ ನಾನು ಇದೊಂದು ಡ್ರೆಸ್ ತಗೊಂಡೆ. ಹೋದಾಗೆಲ್ಲ ಏನಾದರೂ ಇದನ್ನು ಅಷ್ಟೇ 3 ಪೀಸ್ ಸೆಟ್ಟು 800 ಏನೋ ನಾವು 750 800 ಪೇ ಮಾಡ್ದೋ. ಚೆನ್ನಾಗಿತ್ತು. ಈ ಥರ ಸ್ಟೋನ್ ವರ್ಕ್ ಎಲ್ಲನೂ ಬಂದೈತೆ. ಲೈಟ್ ಪರ್ಪಲ್ ಕಲರ್ದು ಇದು ತುಂಬ ಚೆನ್ನಾಗಿತ್ತು. ಇದಕ್ಕೂ ಕೂಡ ಈ ಥರ 3 ಪೀಸ್ ಸೆಟ್ ಇದೆ. ದುಪ್ಪಟ್ಟ ವಿತ್ ಪ್ಯಾಂಟು ಎಲ್ಲನೂ ಬಂದೈತೆ. ಚೆನ್ನಾಗಿತ್ತು. ಸೇಮ್ ಇದೇ ಥರದಲ್ಲಿ ಮಾನಸಿನಿಗೆ ಒಂದು ತೊಗೊಂಡಿದ್ವಿ. ನೋಡಿ ಈ ಥರ 3 ಪೀಸ್ ಸೆಟ್ ಚೆನ್ನಾಗಿತ್ತು. ಏನಾದರೂ ಸಣ್ಣ ಪುಟ್ಟ ಹೊರಗಡೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನ. ಕವರ್ ಓಪನ್ ಆಗ್ತೈತಲ್ಲ. ನೆಕ್ಸ್ಟ್ ಬಂದು ನಾನು ಆಗಲೇ ತೋರಿಸಿದ್ನಲ್ಲ ಬ್ಲೂ ಕಲರು, ಅದರಲ್ಲೇ ಇದು ಕ್ರಾಪ್ ಟಾಪ್ ಥರ ಟಾಪ್ ಬೇರೆ ಪ್ಯಾಂಟ್ ಬೇರೆ. ಇದು ಬಂದು ನಮಗೆ ಜಾಸ್ತಿ ಲೂಸ್ ಆಗುತ್ತೆ, ಸ್ಟಿಚ್ ಮಾಡಿಸ್ಬೇಕು. ಇದು ಬಂದು ಈ ಥರ ಹಾಫ್ ಸ್ಲೀವು ಈ ಥರ ನೋಡಿ ಚೆನ್ನಾಗಿರುತ್ತೆ. ಇದು ಅರ್ಶಿನ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಅವ್ರು ತೊಗೊಂಡೋಳೆ. ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರ ಅದಕ್ಕೆ ಒಂದು ದುಪ್ಪಟ್ಟ ಕೂಡ ಕೊಟ್ಟವ್ರು. ಈ ಥರ ಇದಕ್ಕೆ ಕಾಂಬಿನೇಷನ್ ಪ್ಯಾಂಟ್ ನೋಡಿ ಈ ಥರ. ಇದು ಅದಕ್ಕಿಂತ 100 200 ಪ್ರೈಸ್ ಜಾಸ್ತಿ. ಇದು ಕೂಡ ಚೆನ್ನಾಗಿದೆ. ಇದು ಯೆಲ್ಲೋ ಕಲರು ಹಳದಿಗೆ ಅಂತ ಅಂದ್ಬಿಟ್ಟು ತೊಗೊಂಡೋಳವಳು. ನೆಕ್ಸ್ಟ್ ಅದು ಕವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಹೋಗಿ ಒಂದ್ಸಲ ಬೇಕು ಅಂತಂದರೆ. ತುಂಬ ಟೈಮ್ ಬೇಕು ಅಂದರೆ ಸಿಟಿಯಿಂದ ಸ್ವಲ್ಪ ನಾವು ದೂರ ಇರೋದ್ರಿಂದ ಹೋಗಿ ಬರೋದಕ್ಕೇನೆ 2 ಅವರ್ 2.5 ಅವರ್ ಟೈಮ್ ತೊಗೊಳುತ್ತೆ. ಹೋಗೋಕೆ 1.25 ಅವರ್, ಬರೋಕ್ಕೆ 1.25 ಅವರ್ ಟೈಮ್ ತೊಗೊಳುತ್ತೆ. ಒಟ್ಟಿನಲ್ಲಿ 2.5 ಅವರ್ 3 ಅವರ್ ನಮಗೆ ಜರ್ನಿನೇ ಟೈಮ್ ಹೋಗ್ಬಿಡುತ್ತೆ. ಇನ್ನು ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಟೈಮ್ ಇದ್ದು ನೋಡಿ ತೊಗೊಂಡ್ರೆ ಸ್ವಲ್ಪ ಬಾರ್ಗಿನ್ ಮಾಡಿ ವರ್ತ್ ಅಂತ ಅನಿಸುತ್ತೆ. ಇದು ಕೂಡ ಮಾನಸೊಂದು ಗೌನ್ ಥರ ಇದು ಲಾಂಗ್ ಟಾಪ್. ಇದು ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಡ್ರೆಸ್ಸು ಅಷ್ಟೇ ಕಾಟನ್ ಮೆಟೀರಿಯಲ್. ನಾಳೆ ವೈಟ್ ಒಂದು ತೋರಿಸಿದ್ನಲ್ವ ಅದೇ ಥರ ಇದನ್ನು ಕೂಡ ಲಾಂಗ್ ಗೌನ್ ಥರ ಚೆನ್ನಾಗಿತ್ತು. ಲ್ಯಾವೆಂಡರ್ ಕಲರ್ ತುಂಬ ಚೆನ್ನಾಗಿತ್ತು. ವಿತ್ ವೈಟು ಲೆಗ್ಗಿನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿತ್ತು. ಇದೊಂದು ಇದೇ ಹೋಗ್ಬಿಟ್ಟೈತಲ್ಲ ಬಟನು ನೋಡಿರ್ತಾನ ಮಾಡಿ. ಈಗ ಅದೆಲ್ಲ ಸಣ್ಣ ಪುಟ್ಟ ನೋಡಿರಲ್ಲ ತಂದ್ಬಿಟ್ಟಿರ್ತೀವಿ. ಕಾಟನ್ ಮೆಟೀರಿಯಲ್ ಚೆನ್ನಾಗಿತ್ತು. ವಾಶ್ ಆದಮೇಲೆ ಯಾವ ಥರ ಇರುತ್ತೆ ಗೊತ್ತಿಲ್ಲ. ನೋಡೋಕೆ ಇವಾಗ ಲುಕ್ ವೈಸ್ ಚೆನ್ನಾಗೈತೆ, ಮೆಟೀರಿಯಲ್ ವೈಸೂ ಅಷ್ಟೇ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಸಾಫ್ಟ್. ಇದೊಂದು. ನೆಕ್ಸ್ಟ್ ಬಂದು ಈ ಥರ 3 ಪೀಸ್ ಸೆಟ್ ನಾನು ಆಗಲೇ ತೋರಿಸಿದ್ನಲ್ವ ಆ ಥರ 3 ಪೀಸ್ ಸೆಟ್. ಇದು ಟಾಪ್ ವಿತ್ ಪ್ಯಾಂಟು ದುಪ್ಪಟ್ಟ 3 3 ಪೀಸ್ ಸೆಟ್ಟು ಈ ಥರ ಚೆನ್ನಾಗಿದೆ. ಇದನ್ನು ಒಂಥರ ಲೈಟು ಬ್ಲೂ ಕಲರ್ ಅಲ್ಲ, ಇದು ಲೈಟ್ ಗ್ರೀನಾ ಬ್ಲೂನೇ? ಇದು ಗ್ರೀನೋ ಬ್ಲೂನೋ ಗೊತ್ತಿಲ್ಲ. ಇದು ಒಂಥರ ಏನು ಕಲರ್ ಹೇಳೋದು ಅನ್ನೋದೇ ಗೊತ್ತಿಲ್ಲ. ಆ ಥರ ಐತಿ. ಡ್ರಾಮಾ ಗ್ರೀನ್ ಅಂತಾರಲ್ವ ಅದರಲ್ಲಿ ಲೈಟ್ ಇದೆ ಇದು. ಅದಕ್ಕೆ ವೈಟ್ ಕಲರ್ದು ಪ್ಯಾಂಟ್ ಈ ಥರ ಚಿಕ್ಕದಾಗಿ ಈ ಥರ ವರ್ಕ್ ಮಾಡಿದ್ದಾರೆ ಸ್ಟೋನು. ಇದು ವೇಲು ಇದು ಪ್ಯಾಂಟು, ಇದು ವೇಲು ವೈಟು ಮತ್ತು ಗ್ರೀನ್ ಕಲರಲ್ಲಿ. ನೆಕ್ಸ್ಟ್ ಒಂದು ಬಂದು ಸೇಮ್ ನಾನು ತೊಗೊಂಡಿರೋ ಥರನೇ ಇದು. ನಾನು ಆವಾಗಲೇ ತೋರಿಸಿದ ನಂದು ಅದೇ ಥರ ಪರ್ಪಲ್ ಕಲರಲ್ಲಿ ಈ ಥರ ಸ್ಟೋನ್ ವರ್ಕು. ಇಲ್ಲಿ ಸ್ಟೋನ್ ವರ್ಕ್ ಇದೆ. ಟಾಪು ಪ್ಯಾಂಟು ಜೊತೆಗೆ ವೇಲು. ಇಷ್ಟು ಶಾಪಿಂಗ್ನ ಮಾಡಿದ್ದೀವಿ. ಎಲ್ಲಿ ಅಂತಂದರೆ ಜಯನಗರ 4th ಬ್ಲಾಕಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಲ್ಲೇಶ್ವರಂಗೆ ಕಂಪೇರ್ ಮಾಡಿದ್ರೆ ಜಯನಗರ 4th ಬ್ಲಾಕಲ್ಲಿ ಬಟ್ಟೆಗಳ ಕಲೆಕ್ಷನ್ ಜಾಸ್ತಿ ಇರುತ್ತೆ. ಪ್ರೈಸು ಕೂಡ ಅಷ್ಟೇ. ನಿಮಗೆ ಚಿಕ್ಕಪೇಟೆಗಿಂತನೂ ಕಡಿಮೆ ಅಂತಲೇ ನನಗೆ ಅನ್ನಿಸ್ತು. ಚಿಕ್ಕಪೇಟೆಗಿಂತ ಕ್ವಾಲಿಟಿ ಬಟ್ಟೆಗಳು ಮತ್ತು ಟ್ರೆಂಡಿಂಗಲ್ಲಿರೋಂಥ ಬಟ್ಟೆಗಳೆಲ್ಲನೂ ಸಿಗುತ್ತೆ ನಿಮಗೆ. ಬಟ್ಟೆಗಳು ಸ್ಲಿಪ್ಪರ್ಗಳು ಅಷ್ಟೇ ತುಂಬ ಚೆನ್ನಾಗಿರೋ ಸ್ಲಿಪ್ಪರ್ಗಳಿತ್ತು. ನಮ್ಮ ಸೈಜ್ ಇರಲಿಲ್ಲ ಸ್ಲಿಪ್ಪರ್ ಕೆಲವೊಂದು. ನೀವು ಆರಾಮಾಗಿ ಫ್ರೀ ಮಾಡಿಕೊಂಡು ಏನಾದರೂ ಈ ಥರ ಶಾಪಿಂಗ್ ಹೋಗ್ಬೋದು. ಮಕ್ಕಳು ಸ್ಕೂಲ್ ಬ್ಯಾಗ್ಗಳು ಅದೆಲ್ಲನೂ ತುಂಬ ಚೆನ್ನಾಗಿರೋದಿತ್ತು. ನಮ್ಮ ವಿಶಿಂಗ್ ನಾನು ಇಲ್ಲಿ ತಂದುಬಿಟ್ಟೆ. ಬ್ಯಾಗ್ ನಾನು ತುಂಬ ಚೆನ್ನಾಗಿತ್ತು ಮತ್ತು ರೈಟು ಅಷ್ಟೇ ಅಫೋರ್ಡಬಲ್ ಆಗಿತ್ತು. ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು. ಈ ಬ್ಯಾಗ್ ನಾವು 2200 300 ಪೇ ಮಾಡಿದ್ವಲ್ವ. ಇದು 5 years ವ್ಯಾರಂಟಿ ಇದೆ. ಮದುವೆಗೆ ಬಟ್ಟೆ ತೊಗೊಳಕ್ಕೆ ಅಂದ್ಬಿಟ್ಟು ಬ್ಯಾಗು. ಇಷ್ಟೇ ಫ್ರೆಂಡ್ಸ್. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಟೈಮ್ ಒಂದು ಆಲ್ಮೋಸ್ಟು 6 ಗಂಟೆ ಆಗ್ತಾ ಬಂತು. 5:15 6 ಗಂಟೆ ಆಗ್ತಾ ಬಂತು. ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗೋಣ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತಾ ತನಕ ಬಾಯ್ ಬಾಯ್.